ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಪ್ರೀವಿಯಸ್ ಲಾಗಲ್ಲೇ ನಾನು ಹೇಳಿದ್ದೆ ಮನೆ ನೋಡ್ತಾ ಇದ್ದೀವಿ, ಮನೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಫೈನಲಿ ನಮಗೆ ಒಂದೇ ದಿನದಲ್ಲಿ ಮನೆ ಕೂಡ ಸಿಕ್ತು. ನಾವೇನು ತುಂಬ ಮನೆಗಳನ್ನ ಹುಡ್ಕೋದಕ್ಕೆ ಹೋಗಲಿಲ್ಲ. ಹೀಗೆ ಹುಡ್ಕೊಳ್ತಾ ಬಂದಾಗ ನಮಗೆ ಸಿಕ್ಕಿದ್ದೆ ಈ ಮನೆ ಫಸ್ಟು. ನಮ್ಮ ಮನೆಯವ್ರಿಗೂ ಸಹ ಇಷ್ಟ ಆಯಿತು, ನನಗೂ ಸಹ ಇಷ್ಟ ಆಯಿತು. ಹಾಗೆ ದೊಡ್ಡದಾಗಿದೆ, ಪಾಪುಗೆಲ್ಲ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ತಕ್ಷಣ ಓಕೆ ಮಾಡಿಕೊಂಡು ಟೋಕನ್ ಅಡ್ವಾನ್ಸ್ ಸಹ ಮಾಡಿ ಹೋಗಿ ನೆಕ್ಸ್ಟ್ ದಿನ 2-3 ಡೇಸಲ್ಲೇ ಹಾಲೆಲ್ಲ ಒಪ್ಪಿಸ್ಬಿಟ್ಟು ಸಾಮಾನು ಕೂಡ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಎದ್ದು ಬಂದು ಹಾಲು ಒಪ್ಪಿಸ್ತಾ ಇದ್ದೀವಿ. 4 o'clockಗೆ ಎದ್ದು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಉಗ್ಸೋಣ ಅಂತ ಬೇಗನೆ ಎದ್ದೆ. ಬಟ್ ಟೈಮು 6-6:30 ಆಗೇ ಹೋಯಿತು. ಹಾಗಾಗಿ ಹಾಲು ಉಗ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಅಮ್ಮ ಮತ್ತು ನನ್ನ ತಂಗಿಯವರ ಅತ್ತೆ ಕೂಡ ಬಂದಿದ್ದರು. ಹಾಗೆ ಒಂದು ಕಡೆ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಕೂಡ ಮಾಡ್ಕೊಂಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ಕುತ್ಕೊಂಡು ನೀಟಾಗಿ ಕಂಫರ್ಟಬಲಾಗಿ ದೇವ್ರ ಪೂಜೆ ಮಾಡಿದ್ರೇ ಸಮಾಧಾನ ಆಗೋದು. ನಿಂತ್ಕೊಂಡು ಮಾಡಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಆ ಮನೆಯಲ್ಲಿ, ಹಳೆ ಮನೇಲಿ ನಿಂತ್ಕೊಂಡು ಪೂಜೆ ಮಾಡೋ ಥರ ಆಯಿತು. ನನಗೆ ಪೂಜೆ ಮಾಡ್ದಂಗೆ ಅನ್ನಿಸ್ತಾ ಇರಲಿಲ್ಲ, ಕಂಫರ್ಟಬಲೇ ಇರಲಿಲ್ಲ ನನಗೆ. ನಾನು ಈ ಮನೇಲಿ ಫಸ್ಟು ನೋಡಿದ್ದೆ ದೇವ್ರ ಮನೆ. ಹಾಗಾಗಿ ತುಂಬ ದೊಡ್ಡದಾಗಿದೆ ದೇವ್ರ ಮನೆ, ಇಷ್ಟ ಆಯಿತು. ಹಾಗಾಗಿ ನೋಡಿದ ತಕ್ಷಣ ಓಕೆ ಮಾಡಿಬಿಟ್ವಿ. ಆ ಮನೆ ಬಿಟ್ಟು ಈ ಹೊಸ ಮನೆಗೆ ಬರಬೇಕು ಅಂತಂದರೆ ತುಂಬಾ ಬೇಜಾರಾಗ್ತಾಯಿದೆ. ಆ ಮನೆ ನನಗೆ ತುಂಬಾ ಇಷ್ಟ. ನಾವು ಇದ್ದಿದ್ದ ಮನೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ನನಗೆ, ನೀರಿಂದಾಗಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ನನ್ನ ಮಗಳಿಗೋಸ್ಕರ ಈ ಮನೆ ಮಾಡಿದ್ದು. ಪಾಪ ಅವಳಿಗೆ ಅಲ್ಲಿ ಆಟ ಆಡೋದಕ್ಕಾಗಲಿ, ಫ್ರೀಯಾಗಿ ಓಡಾಡ್ಕೊಂಡಿರೋದಕ್ಕಾಗಲಿ ಆಗ್ತಾ ಇರಲಿಲ್ಲ. ಸ್ವಲ್ಪ ಮನೆ ಚಿಕ್ಕದಿತ್ತು, ಆ ರೀಸನಿಂದ. ಫೈನಲಿ ಆ ಲುಕ್ಸ್ ಇದೆಲ್ಲ ಆಯಿತು. ನೆಕ್ಸ್ಟ್ ಇವಾಗ ನಾವು ಆ ಮನೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಏನು ಪ್ಯಾಕ್ ಮಾಡಿಲ್ಲ, ಇಲ್ಲಿಂದ ಹೋಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪ್ಯಾಕಿಂಗ್ಗೆ ರೆಡಿ ಮಾಡ್ಕೋತಾ ಇದ್ವಿ. ಎಷ್ಟು ಐಟಮ್ ಇತ್ತು ಅಂತಂದರೆ ನಿಜವಾಗ್ಲೂ ಇಷ್ಟೊಂದು ಐಟಮ್ ಎಲ್ಲಿಟ್ಟಿದ್ದೆ ಅಂತಲೇ ಗೊತ್ತಿಲ್ಲ. ನಾನು ಅಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ, ಏನು ಜಾಸ್ತಿ ರಿಸ್ಕ್ ಆಗೋಲ್ಲ ಶಿಫ್ಟ್ ಮಾಡಬೇಕಾದ್ರೆ ಅಂತ ಅಂದ್ಕೊಂಡಿದ್ದೆ. ತುಂಬಾ ಐಟಮ್ ಇದೆ ಅಂತ ಅನ್ನಿಸ್ತು ನನಗೆ. ಫೈನಲಿ ಆ ಮನೆಯಿಂದ ಈ ಮನೆಗೆಲ್ಲ ಶಿಫ್ಟ್ ಮಾಡಿ ಕೊಟ್ಟರು. ಅಮ್ಮ ಮತ್ತು ತಮ್ಮ ಎಲ್ಲ ಬಂದಿದ್ದರು. ಏನೂ ರಿಸ್ಕ್ ಅನ್ನಿಸ್ಲಿಲ್ಲ. ಈಗ ಎಲ್ಲ ನಾನು ಸೆಟ್ ಮಾಡ್ಕೊಳ್ಳೋದೇ ಇರೋದು. ಗಾಯ್ಸ್, ಮನೆ ಶಿಫ್ಟ್ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಅಮ್ಮ ಎಲ್ಲ ಈಗ ಹೋದರು, ಜಸ್ಟು ಸಾಮಾನೆಲ್ಲ ಇಳಿಸ್ಕೊಟ್ಬಿಟ್ಟು ಈಗ ಹೋದರು. ನೋಡಿ, ತಲೆಯೆಲ್ಲ ಹಿಂಗಾಗ್ಬಿಟ್ಟಿದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ದಿಶು ಮತ್ತು ನಮ್ಮ ಮನೆಯವರೆಲ್ಲ ಆಚೆ ಹೋದರು. ಇನ್ನು ಸ್ವಲ್ಪ ಐಟಮ್ ಇತ್ತು ಮನೆ ಹತ್ರ, ಸಿಲಿಂಡರೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀವಿ, ಹೋಗಿ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಈಗ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಟೈಮ್ ಬಂದು 8:30 ಆಗಿದೆ. ಏನಾದರೂ ಊಟ ಮಾಡಿ ಮಲಗೋದಷ್ಟೇ ಬೇಗ. ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಬನ್ನಿ, ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಕೂಡ ಟಿಫನ್ ಮಾಡಿಕೊಂಡು ಆಫೀಸಿಗೆ ಹೊರಟರು. ಇನ್ನು ನಾನು ದಿಶು ಇಬ್ಬರೇ ಮನೆಯಲ್ಲಿ. ಎಲ್ಲ ಕಿಚನ್ನೆಲ್ಲ ಬೇಗ ಬೇಗ ಸೆಟ್ ಮಾಡ್ಕೊಬಿಡೋಣ. ಅಡುಗೆಗೆ ಒಂದು ಐಟಮ್ ಕೂಡ ಸಿಗ್ತಾಯಿಲ್ಲ, ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಹಾಗಾಗಿ ಕಿಚನ್ ಫಸ್ಟು ಜೋಡಿಸ್ಕೊಂಡ್ಬಿಟ್ರೆ ಒಂದು 50% ಅಷ್ಟು ಕೆಲಸ ಮುಗಿಯುತ್ತೆ. ನಮ್ಮ ದಿಶು ಎದ್ದಿದ್ರೆ ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಅವಳನ್ನ ಮಲಗಿಸ್ಬಿಟ್ಟಿದ್ದೀನಿ. ಮನೆಯಲ್ಲಿ ಬರೋ ವಸ್ತು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದಾಳೆ. ಈಗ ಚೆನ್ನಾಗಿ ಸಿಕ್ಬಿಟ್ಟಿದೆ ಅವಳಿಗೆಲ್ಲ ಚೆಲ್ಲಾಪಿಲ್ಲಿ ಮಾಡೋಕ್ಕೆ. ಹಾಗಾಗಿ ಎಲ್ಲನೂ ಹೊರಡು ಹಾಕಿದ್ಲು ಮನೆ ತುಂಬ. ಇರೋದು 3 ಜನ ಆದರೂ ಎಷ್ಟು ಐಟಮ್ಸ್ ಇದೆ ನಮ್ಮ ಮನೇಲಿ. ಇದನ್ನ ಎಲ್ಲಿಟ್ಟಿದೆ ಅಂತಲೇ ಗೊತ್ತಿಲ್ಲ. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಅರೇಂಜ್ ಮಾಡಬೇಕು ಅಂತಲೇ ತಲೆ ಓಡ್ತಾ ಇರಲಿಲ್ಲ, ಹಾಗಾಗ್ಬಿಟ್ಟಿತ್ತು ನನಗೆ. ಹಾಗೆ ಬಟ್ಟೆಗಳೆಲ್ಲ ಇತ್ತು, ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೆ. ಈಗಂತೂ ತುಂಬ ಬಿಸಿಲಿರೋದ್ರಿಂದ 1 ಅವರ್ಗೆಲ್ಲ ಬಟ್ಟೆಗಳೇ ಒಣಗ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಫಸ್ಟು ಬಟ್ಟೆನ ವಾಶ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗೆಲ್ಲ ಅರೇಂಜ್ ಮಾಡ್ಕೋಬೇಕು. ಕಿಚನ್ ಎಲ್ಲ ಅರೇಂಜ್ ಮಾಡ್ಕೋತಾ ಇದೆ. ಇದು ಡೋರ್ ಒಂದು ಹಾಕಿಸ್ಕೊಟ್ಟಿಲ್ಲ, ಯಾವಾಗ ಹಾಕ್ಸ್ಕೊಡ್ತಾರೋ ಗೊತ್ತಿಲ್ಲ. ಫಸ್ಟ್ ಇದ್ದವರಂತೂ ಫುಲ್ಲು ಹಾಳು ಮಾಡೋಗಿದ್ರು ಮನೆ. ಡೋರೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ರು ಪಾಪ. ಈಗ ಅವರೆಲ್ಲ ಹೊಸ್ದಾಗಿ ಹಾಕ್ಸ್ಕೊಡ್ತಾ ಇದ್ದಾರೆ. ಹಾಗೆ ಟಿ ವಿ ಕೂಡ ಫಿಟ್ಟಿಂಗ್ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ಬಂದಿದ್ದರು, ಮಾಡಿಸ್ತಾ ಇದ್ವಿ. ನನ್ನ ಮಗಳಿಗೆ ಟಿ ವಿ ಇಲ್ಲ ಅಂತಂದರೆ ಆಗಲ್ಲ. ಟಿ ವಿ ಇದ್ದರೆ ಆಟ ಆಡ್ಕೊಂಡು, ಟಿ ವಿ ಏನು ಜಾಸ್ತಿ ನೋಡಲ್ಲ ಅವಳು, ಒಟ್ಟು ಓಡ್ತಾ ಇರಬೇಕು ಅವಳಿಗೆ ಟಿ ವಿ. ಆಟ ಆಡಿಕೊಂಡು ಇರ್ತಾಳೆ. ಇಲ್ಲ ಅಂತಂದರೆ ನಾನು ಕೆಲಸ ಮಾಡ್ಕೊಳಕ್ಕೆ ಬಿಡಲ್ಲ. ಹಾಗಾಗಿ
ಬೇಗನೆ ಟಿ ವಿ ಫಿಟ್ ಮಾಡಿಸ್ಬಿಡಿ ಅಂಥೇಳಿ ಟಿ ವಿ ಕೂಡ ಫಿಟ್ ಮಾಡಿಸ್ತಾ ಇದ್ವಿ. ಹಾಗೆ ಈವ್ನಿಂಗು ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹಸ್ಬೆಂಡ್ ಕರ್ಕೊಂಡು ಬಂದರು. 2 ಡೇಸಿಂದ ಮನೆ ಶಿಫ್ಟ್ ಮಾಡೋದು, ಜೋಡಿಸೋದು, ಪ್ಯಾಕಿಂಗ್ ಮಾಡೋದು ಬರೀ ಇದೇ ಆಗಿತ್ತಲ್ಲ. ಹಾಗಾಗಿ ಸ್ವಲ್ಪ ಆಚೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಹಾಗೆ ಗ್ಲಾಸ್ ಹೌಸಲ್ಲಿ ಫಿಶ್ ಅಕ್ವಾ ಮತ್ತು ಮರ್ಮೇಡ್ ಶೋ ಮತ್ತು ಎಕ್ಸಿಬಿಷನ್ ಎಲ್ಲ ಇಟ್ಟಿದ್ರು. ನಮ್ಮ ದಿಶುಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ತುಂಬ ದಿನದಿಂದ ಅನ್ಕೋತಾ ಇದ್ರಂತೆ ಕರ್ಕೊಂಡು ಬರಬೇಕು ಅಂತ ಹೇಳಿ. ಹಾಗಾಗಿ ಅವಳನ್ನ ಕರ್ಕೊಂಡು ಬಂದಿದ್ದು. ಆಚೆ ನೋಡಿದ ತಕ್ಷಣ ಫಿಶ್ಶು ಅಂತ ಅಲ್ಲೇ ಕುಂದಾಡ್ತಾ ಇದ್ಲು ಅವಳು, ಅವ್ರ ಅಪ್ಪಂಗೆ ತೋರಿಸ್ತಾ. ಬರ್ತಾರೆ ಬಾ. ಫಿಶ್ಶು ಫಿಶ್ಶು ಏನು ಚಿನ್ ಇಷ್ಟೊಂದು ಜನ ಅವರೇ. ಮಗಳಿಗಂತೂ ಕಾಲು ನಿಲ್ತಾನೆ ಇಲ್ಲ. ಯಾವಾಗ ಒಳಗೆ ಹೋಗ್ತೀನೋ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತೇನೋ ಒಳಗೆ. ಪಾಪ ತುಂಬಾ ರಶ್ ಇದ್ದರು. ಟಿಕೆಟ್ ಕೂಡ ತೊಗೊಂಡು ಬರಬೇಕಿತ್ತು. ವೆಯ್ಟ್ ಮಾಡು, ಟಿಕೆಟ್ ತರ್ತಾರೆ ಅಂದರು. ಅವಳು ಹೇಳಿದ್ದು ಕೇಳ್ತಾ ಇರಲಿಲ್ಲ. ಹೋಗೋಣ ಬಾ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾನೆ ಇದ್ಲು ನನ್ನ. ಇಲ್ಲಿ ಪೋಸ್ಟರಲ್ಲಿ ಹುಡುಗಿರು ಕಾಣಿಸ್ತಾ ಇದ್ದಾರಲ್ಲ, ನಿಜವಾದ ಫಿಶ್ಶು ಅಂದ್ಕೊಬಿಟ್ಟಿದ್ದಾಳೆ ನಮ್ಮ ದಿಶು. ಇದು ಹೊಸ್ದಾಗಿ ಬಂದಿರೋದು ಅನಿಸುತ್ತೆ ಈ ಸತಿ, ಮರ್ಮೇಡ್ ಶೋ ಅಂತ ಹೇಳಿ. ತುಂಬ ಜನ ಬಂದಿದ್ದರು ಇದನ್ನು ನೋಡೋಕ್ಕಂತೂ. ನಾನು ಎಕ್ಸೈಟ್ಮೆಂಟಲ್ಲಿ ಹೋದೆ ಒಳಗಡೆ ಹೇಗಿರ್ಬೋದು ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಲೈಟ್ಸ್ ಎಲ್ಲ ಹಾಕಿದ್ರು. ತುಂಬಾ ಇಷ್ಟ ಆಯಿತು. ಅಟ್ರಾಕ್ಟಿವ್ ಆಗಬೇಕಲ್ಲ ಮಕ್ಕಳು, ಹಾಗಾಗಿ ಈ ರೀತಿ ಎಲ್ಲ ಹಾಕಿದರು. ನಮ್ಮ ದಿಶು ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟು. ಒಳಗಡೆ ಎಲ್ಲ ಈ ರೀತಿ ಫಿಶ್ಗಳಿತ್ತಲ್ಲ, ಅವಳಿಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ ಇದೆಲ್ಲ ನೋಡಬೇಕು ಅಂದರೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಫಿಶ್ಗಳೆಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಫುಲ್ ಎಕ್ಸೈಟ್ಮೆಂಟಲ್ಲೆಲ್ಲ ನೋಡ್ತಾ ಇದ್ಲು. ಎಷ್ಟು ದೊಡ್ಡ ದೊಡ್ಡ ಫಿಶ್ ಇದೆ ಅಂತ ಎಲ್ಲ ಅವ್ರ ಅಪ್ಪಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ಹಾಗೆ ಇಲ್ಲಿ ಈ ರೀತಿ ಮರ್ಮೇಡ್ ಕೂಡ ಇತ್ತು. ಹುಡುಗಿ ಆ ಥರ ಮರ್ಮೇಡ್ ಡ್ರೆಸ್ ಹಾಕ್ಕೊಂಡಿರೋದು ಅಷ್ಟೇ. ಎಷ್ಟು ಜನ ಇದ್ದರು ಅಂತಂದರೆ ತುಂಬ ಜನ ವೀಡಿಯೋಸ್ ಮಾಡ್ಕೊತಾ ಇದ್ರು. ಮುಂದೆ ಒಂದು ಫೋಟೋ ತಗೊಳ್ಳೋಣ ಅಂತಂದ್ರೂ ಬಿಡಲಿಲ್ಲ, ಅಷ್ಟು ತುಂಬ ರಶ್ ಇದ್ದರು. ಹಾಗಾಗಿ ಹಸ್ಬೆಂಡ್ ಬಾ ಯಾಕೆ ಅಂದ್ಬಿಟ್ಟು ಕರ್ಕೊಂಡೋದ್ರು ವಾಪಸ್ಸು. ಹಾಗೆ ಬೇರೆ ಬೇರೆ ಥರ ಬರ್ಡ್ಸು, ಕೋಳಿಗಳು ಮತ್ತು ಪಿಜನ್ನು ಮತ್ತು ಏನೇನೋ ಇನ್ನು ಹಾವುಗಳಂತೆ ಏನೇನೋ ಇತ್ತು. ನಾನೇನು ಜಾಸ್ತಿ ನೋಡೋದಕ್ಕೆ ಹೋಗಲಿಲ್ಲ. ಹಾಗೆ ಏನೇನೋ ಸ್ಟಾಲ್ಗಳೆಲ್ಲ ಇಟ್ಕೊಂಡಿದ್ರು. ಸುಮ್ಮನೆ ನೋಡ್ಕೊಂಡು ಬಂದಿದ್ದು ಅಷ್ಟೇ, ಏನೂ ತೊಗೊಂಡು ಬರಲಿಲ್ಲ. ತುಂಬಾ ರಶ್ ಇತ್ತಲ್ಲ. ಹಾಗಾಗಿ ಈ ಥರ ಮ್ಯಾಜಿಕ್ ಶೋ ಎಲ್ಲ ನಾನು ಸ್ಕೂಲ್ ಟೈಮಲ್ಲಿ ನೋಡಿದ್ದು ಅಂತ ಅಂದ್ಕೊತೀನಿ. ಹಾಗಾಗಿ ಮ್ಯಾಜಿಕ್ ಶೋ ಇತ್ತಲ್ಲ, ನೋಡೋಣ ಅಂತೇಳಿ ನಮ್ಮ ಮನೆಯವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡೋದೆ. ತುಂಬಾ ಚೆನ್ನಾಗಿತ್ತು. ಮ್ಯಾಜಿಕ್ ಶೋ ಎಲ್ಲ ನೋಡಿಕೊಂಡು ಬಂದ್ವಿ. ಆಚೆ ಬರ್ತಿದ್ದಂಗೆ ಈ ರೀತಿ ಹೆಲಿಕಾಪ್ಟರ್ಸು ಮತ್ತು ಕಾರ್ಸ್ ಎಲ್ಲ ಇತ್ತು. ತಿರುಗ್ತಾ ಇರೋದು ನೋಡಿ ನಾನು ಕೂತ್ಕೊತೀನಿ ಅಂತಂದು. ಇದು ಫಸ್ಟ್ ಟೈಮ್ ಅವಳು ನೋಡ್ತಾ ಇರೋದು. ನಾವು ಅದರಲ್ಲಿ ಕೂರಿಸಿದ್ರೆ ಎದ್ರುಕೊಂತಾಳೆ, ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. ನಮ್ಮ ದಿಶುನೇ ಹೋಗ್ತೀನಿ ಕೂತ್ಕೊತೀನಿ ಅಂತಂದ್ಲು. ಸರಿ ಅಂದ್ಬಿಟ್ಟು ಕೂರಿಸಿದ್ರೆ ಆರಾಮಾಗಿ ಕೂತಿದ್ದಾಳೆ. ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾಳೆ ಅದರಲ್ಲಿ. ನನಗೆ ಭಯ ಆಗ್ತಾಯಿತ್ತು, ಎಲ್ಲಿ ಡೋರ್ ಓಪನ್ ಆಗಿ ಬಿದ್ದುಬಿಡ್ತಾಳೋ ಅಂತ. ಅದು ಫುಲ್ಲು ಲಾಕ್ ಇತ್ತು. ಏನು ಭಯ ಪಡೋ ಅಂಥದ್ದಿರಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ನನಗೆ ಭಯ ಆಗ್ತಾಯಿತ್ತು. ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಮನೆಯಲ್ಲೂ ಅಷ್ಟೇ, ನಾವೇನಾದರೂ ಹೇಳಿದ್ರೆ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ತುಂಬ ಮೆಚುರಿಟಿ ಲೆವೆಲ್ಲು ತುಂಬಾ ಬಂದಿದೆ ಅವಳಿಗೆ. ಇವಾಗಲೇ 1 ಇಯರ್ 10 ಮಂತ್ಸ್ ಅಷ್ಟೇ ಅವಳಿಗೆ. ತುಂಬ ಚೆನ್ನಾಗಿ ಎಲ್ಲನೂ ಅರ್ಥ ಮಾಡ್ಕೋತಾಳೆ. ನಾವೇನು ಬೇಡ ಅಂತೀವಿ ಸರಿ ಅಂತಾಳೆ. ನಾವೇನಾದರೂ ಮಾಡು ಅಂತಲೇ ಮಾಡ್ತಾಳೆ. ಮನೇಲಿ ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾಳೆ ಈ ವಯಸ್ಸಿಗೆ. ಆದರೆ ಅಷ್ಟೇ ಕಿತಾಪತಿ ಕೂಡ ಮಾಡ್ತಾಳೆ. ಹೇಳಿದ ಮಾತು ಕೇಳ್ತಾಳೆ ಒಟ್ಟಿನಲ್ಲಿ. ತುಂಬಾ ಖುಷಿ ನನಗೆ. ಲಾಸ್ಟಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ಅಯ್ಯೋ ಏನು ಗೇಮ್ಸೇ ಆಡಲಿಲ್ವಲ್ಲ ಅಂತ ಹೇಳಿ ಇದು ಯಾವುದೋ ಕೊಲಂಬಸ್ ಟ್ರೈನ್ ಅಂತ ಹೇಳಿ ಬಂದು ಕೂತ್ಕೊಂಡ್ವಿ. ಟಿಕೆಟ್ ಎಲ್ಲ ತೊಗೊಂಡು ಕೂತಿದ್ದೀವಿ. ನಟ್ಟು ಬೋಲ್ಟ್ ಏನೋ ಬಿಚ್ಚೋಗಿದೆ ಅಂತ ಬಂದು ಹೇಳಿದ್ರು, ಬಿದ್ದೋಗಿದೆ ಅಂತ ಹೇಳಿ. ಎಲ್ಲಾದರೂ ಮಧ್ಯದಲ್ಲಿ ಹೋಗಿ ಹಾಗಾಗಿದ್ರೆ ಅಂದ್ಕೊಂಡು ಇಳಿದು ಬಂದ್ವಿ. ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.